ಫ್ರೆಂಡ್ಸ್ ನಮಸ್ಕಾರ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್ ನಿಮಗೆ ಅನಿಸ್ತಾ ಇರ್ಬೋದು, ಸೊ ಇದೇನು ಇವತ್ತು ಚಾರ್ಟ್ ಬಗ್ಗೆ ಹೇಳ್ತಾ ಇದ್ದಾರಂತ. ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ನೋಡಿದ ಮೇಲೆ ನೀವು ಯಾವತ್ತೂ ಕೂಡ ಲಾಸ್ ಆಗಲ್ಲ, ಕಡಿಮೆ ಅಮೌಂಟ್ನಲ್ಲಿ ಹೈ ಒಂದು ಪ್ರಾಫಿಟ್ ಅರ್ನ್ ಮಾಡ್ತೀರ. ಸೊ ಫ್ರೆಂಡ್ಸ್ ಇವತ್ತು ಎಲ್ಲರೂ ಕೇಳಿರೋ ರೀತಿ ನಮ್ಮ ಒಂದು ಪ್ರಿಡಿಕ್ಷನ್ ನಡೆಯುತ್ತೆ ಗ್ರೂಪ್ನಲ್ಲಿ, ಓಕೆನಾ. ಈ ಒಂದು ಗ್ರೂಪ್ನಲ್ಲಿ ಪ್ರಿಡಿಕ್ಷನ್ ನಡೆಯುತ್ತೆ ಡೈಲಿ. ತುಂಬ ಜನ ಕೇಳ್ತಾಯಿದ್ರು, ಬ್ರೋ ಪ್ರಿಡಿಕ್ಷನ್ ನೀವು ತುಂಬ ಚೆನ್ನಾಗಿ ಕೊಡ್ತೀರಾ, ಬಟ್ ಯಾವ ಸ್ಟ್ರಾಟಜಿ ಮೇಲೆ ಕೊಡ್ತೀರಾ ಬ್ರೋ, ಮತ್ತು ನಿಮ್ಮದು ನೋಡಿದರೆ ಸೊ ಲೆವೆಲ್ ಕೂಡ ಮೇಂಟೈನ್ ಮಾಡಲ್ಲ, ನೀವು ಚಾರ್ಟ್ ಕೂಡ ಫಾಲೋ ಮಾಡಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ 50 ಕಟ್ವಿ, ಕೆಳಗಡೆ 250 ಇದೆ, ವಿನ್ ಇದೆ, ಹೇಗೆ? ಸೊ ಇಲ್ಲಿ 100 ಇದೆ, 200 ಇದೆ. ಸೊ ಹೇಗೆ ನೀವು ವಿನ್ನಿಂಗ್ಸ್ ಕೊಡ್ತೀರಾ? 100 300 100 200. ಸೊ ಯಾವುದೂ ಚಾರ್ಟ್ ಫಾಲೋ ಇಲ್ಲ, ಬಟ್ ಹೇಗೆ ನೋಡಿ, ಇಲ್ಲಿ 200 ಇಲ್ಲಿ 400 ವಿನ್ ಆಗಿದೆ, 50 ವಿನ್ನು, ಇಲ್ಲಿ 300 ಇಟ್ಟು ಎಕ್ಯುರೇಸಿ ನೋಡಿ, ಇಲ್ಲಿ 200 ಇದೆ, ಬಟ್ ಕೆಳಗಡೆ 100 ಇದೆ. ಸೊ ಇಲ್ಲಿ ನೋಡಿರಿ 200 ಇದೆ, ಬಟ್ ಇದು ಹೇಗೆ ಬ್ರೋ, ಯಾವ ರೀತಿಯಾಗಿ ನೀವು ಫಾಲೋ ಮಾಡ್ತೀರಾ? ಬಟ್ ಫೈನಲಾಗಿ ಕೊನೆಯದಾಗಿ ನೋಡಿದಾಗ ನಮಗೆ ಪ್ರಾಫಿಟ್ ಕೂಡ ಇರುತ್ತೆ ಡೈಲಿ. ಹೇಗೆ ಬ್ರೋ ನೀವು ಮಾಡ್ತೀರಿ? ನಮಗೂ ಕೂಡ ಸ್ವಲ್ಪ ಹೇಳ್ಕೊಡಿ, ಚಾರ್ಟ್ ಯಾವ ರೀತಿಯಾಗಿ ಫಾಲೋ ಮಾಡ್ತೀರಾ ಏನು ಅಂತ. ಗೈಸ್ ಇವತ್ತಿನ ಒಂದು ಈ ಚಾರ್ಟ್ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿರಿ ಚಾರ್ಟ್ ನೋಡಿ, ಬಟ್ ನಿಮ್ಗೆ ಏನು ಕೂಡ ಅರ್ಥ ಆಗಲ್ಲ. ಬಟ್ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೀವು ನೋಡಿದ್ರಿ ಅಂದರೆ ಆರಾಮಾಗಿ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ನಿಮ್ಗೆ ಪೂರ್ತಿ ಗೊತ್ತಾಗ್ಬಿಡುತ್ತೆ. ಓಕೆ, ಹಾಗಾದರೆ ಯಾವ ರೀತಿಯಾಗಿ ಒಂದು ಚಾರ್ಟನ್ನು ನಾವು ಫಾಲೋ ಮಾಡಬೇಕು ಅನ್ನೋದು ಹೇಳ್ತೀನಿ, ವಿಡಿಯೋ ಪೂರ್ತಿಯಾಗಿ ನೋಡಿರಿ. ಫ್ರೆಂಡ್ಸ್ 5,000 ರೂಪಾಯಿ ಇತ್ತಂದರೆ ಈ ಒಂದು ಚಾರ್ಟನ್ನು ಫಾಲೋ ಮಾಡಬೇಕು, 10,000 ರೂಪಾಯಿ ಇತ್ತಂದರೆ ಈ ಒಂದು ಚಾರ್ಟನ್ನು ಫಾಲೋ ಮಾಡಬೇಕು. ಸೊ ಯಾವ ರೀತಿಗಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಈ 5,000 ರೂಪಾಯಿ ಇತ್ತಂದರೆ 50 ರೂಪೀಸಿಂದ ಸ್ಟಾರ್ಟ್ ಮಾಡಬೇಕು. ಟೋಟಲ್ 7 ಲೆವೆಲ್, ಓಕೆನಾ. ಸೊ ಇದು ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4, ಲೆವೆಲ್ 5, ಲೆವೆಲ್ 6, ಲೆವೆಲ್ 7 ಲೆವೆಲಪ್ಪ ಅಂತಂದರೆ ಇಷ್ಟ ಆಗುತ್ತೆ. ಬಟ್ ನಾವು ಲೆವೆಲ್ 6ವರೆಗೆ ನಾವು ಫಾಲೋ ಮಾಡ್ತೀವಪ್ಪ ಅಂತಂದರೆ ಸೊ ಟೋಟಲ್ ಜಾಸ್ತಿ ಆಗಲ್ಲ ಗೈಸ್, ಓಕೆನಾ. ಸೊ ಟೋಟಲ್ ಜಾಸ್ತಿ ಆಗಲ್ಲ, ತುಂಬ ಕಡಿಮೆ ಇದೆ, ನೋಡ್ತಾ ಇರ್ಬೋದು. ಇಷ್ಟೇ ಅಮೌಂಟ್ ಆಗುತ್ತೆ, 4,050 ರೂಪಾಯಿ ಮಾತ್ರ ಆಗುತ್ತೆ. ಇಲ್ಲಿ ಕೂಡ ನೋಡ್ತಾರೆ, ಇದು 10K ಇರೋಂದ್ರಿಗೆ ಒಂದು ಚಾರ್ಟು, ಬಟ್ ಲಾಸ್ಟ್ದು ಅವಾಯ್ಡ್ ಮಾಡಿ. ಸೊ 7 ಲೆವೆಲ್ ಬೇಡ, 6 ಲೆವೆಲ್ವರೆಗೆ ಅಪ್ಪ ಅಂತಂದರೆ 10K ಆರಾಮಾಗಿ ಆಗುತ್ತೆ. ಓಕೆ, ಲೆಟ್ಸ್ ಗೋ. ಸೊ ಇವಾಗ ನಾವೇನು ಮಾಡೋಣಪ್ಪ ಅಂತಂದರೆ, ನಮ್ಮ ಒಂದು ಗ್ರೂಪ್ನಲ್ಲಿ, ಈ ಒಂದು ಗ್ರೂಪ್ನಲ್ಲಿ ಪ್ರಾಫಿಟ್ ಮಾಡ್ಕೋಬೇಕಂದ್ರೆ ನಾವು ಯಾವ ರೀತಿಯಾಗಿ ರಿಕವರಿ ಮೋಡ್, ಸೊ ಇದು ರಿಕವರಿ ಮೋಡ್ ಚಾರ್ಟ್. ಸೊ ಇವು ರಿಕವರಿ ಮೋಡ್ ಚಾರ್ಟ್ ಯಾವ ರೀತಿಯಾಗಿ ಇರುತ್ತೆ ಅಂದರೆ, ಓನ್ಲಿ ನಿಮ್ಮ ಹತ್ರ ಇಷ್ಟು ಅಮೌಂಟ್ ಇದ್ದರೆ ಈ ಒಂದು ಚಾರ್ಟ್ ಫಾಲೋ ಮಾಡಿ. ಸೊ ನಿಮ್ಮದು ಇಷ್ಟು ಅಮೌಂಟ್ ಇದ್ದರೆ ಇನ್ನೊಂದು ಚಾರ್ಟ್ ನಾನು ನಿಮಗೆ ತೋರಿಸ್ತೀನಿ ಲೈವಾಗಿ, ಆ ರೀತಿ ಚಾರ್ಟ್ ಫಾಲೋ ಮಾಡಿ. ಫಸ್ಟ್ ನಾವು ಏನು ಮಾಡೋಣ, ಸೊ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಗೈಸ್, ವಿಡಿಯೋ ಪೂರ್ತಿಯಾಗಿ ವಾಚ್ ಮಾಡಿರಿ, ಆಮೇಲೆ ಲೈವ್ ನಾನು ನಿಮಗೆ ಪ್ಲೇ ಮಾಡಿ ಕೂಡ ತೋರಿಸ್ತೀನಿ. ಓಕೆ, ಲೆಟ್ಸ್ ಗೋ. ಫ್ರೆಂಡ್ಸ್ ಇವಾಗ ಈ ಒಂದು ಚಾರ್ಟ್ ಫಾಲೋ ಮಾಡೋಣ. ನಾವೇನು ಮಾಡ್ತೀವಿ, ಈ ಒಂದು ಚಾರ್ಟ್ ಬೇಸ್ ಮೇಲೆ ಪ್ಲೇ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ರಿಕವರಿ ಮೋಡ್ ಚಾರ್ಟ್ ಯಾವ ರೀತಿ, ಫ್ರೆಂಡ್ಸ್ ಫಸ್ಟ್ ಲೆವೆಲ್ ಹಾಕ್ತೀರಾ 50, ಓಕೆ ವಿನ್ ಆಯಿತು, ಓಕೆ. ಸೊ ಅದೇ ರೀತಿಗೆ ಸೆಕೆಂಡ್ ಲೆವೆಲ್ ಹಾಕ್ತೀರಾ, ಓಕೆ ಬಂತು, ಓಕೆ. ಆ್ಯಂಡ್ ಅದೇ ರೀತಿಗೆ ನಾವು ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ಫಸ್ಟ್ ಲೆವೆಲ್ ಬರಲಿಲ್ಲ ಅಂದರೆ ಸೆಕೆಂಡ್ ಲೆವೆಲ್ ಹಾಕ್ತೀರಾ, ಬರುತ್ತೆ, ಸರಿನಾ. ಫಸ್ಟ್ ಲೆವೆಲ್ ಬರಲಿಲ್ಲಪ್ಪ ಅಂತಾರೆ ಸೆಕೆಂಡ್ ಲೆವೆಲ್ ಬರ್ತೀರಾ. ಸೊ ಫಸ್ಟ್ ಲೆವೆಲೇ ನಡೀತಂದ್ರೆ ಕಂಟಿನ್ಯೂ ಫಸ್ಟ್ ಲೆವೆಲ್ ಫಾಲೋ ಮಾಡ್ತಾ ಹೋಗಬೇಕು. ಸೊ ಆಮೇಲೆ ನೆಕ್ಸ್ಟ್ ನೋಡಿರಿ, ಫಸ್ಟ್ ಲೆವೆಲ್ ಬರಲಿಲ್ಲ ಅಂದರೆ ಸೆಕೆಂಡ್ ಲೆವೆಲ್ ಫಾಲೋ ಮಾಡಬೇಕು, ಇದು ಕೂಡ ಬರಲಿಲ್ಲ ಅಂದರೆ ಥರ್ಡ್ ಲೆವೆಲ್ ಫಾಲೋ ಮಾಡಬೇಕು. ಸೊ ಇಲ್ಲಿ ಬಂತಂದರೆ ಮತ್ತೆ ಫಸ್ಟ್ ಲೆವೆಲ್ಗೆ ಹೋಗಬೇಕು, ಮತ್ತೆ ಪ್ಲೇ ಮಾಡಬೇಕು. ಲೈವ್ ತೋರಿಸ್ತೀನಿ, ಫಸ್ಟ್ ಅರ್ಥ ಮಾಡ್ಕೊಡ್ರಿ. ಸೊ ಇದು ಚಾರ್ಟ್ ಯಾವ ರೀತಿಯಾಗಿ ಫಾಲೋ ಮಾಡೋದು ನಿಮ್ಗೆ ಗೊತ್ತಿದೆ. ಫಾರ್ ಎಕ್ಸಾಂಪಲ್ ಇದು ಕೂಡ ಬರಲಿಲ್ಲ ಅಂದರೆ ಇದು ಕಟ್ತೀರಾ, ಸೊ ಇದು ಬರುತ್ತೆ. ಆಮೇಲೆ ನೆಕ್ಸ್ಟ್ ಫಸ್ಟ್ ಲೆವೆಲಿಂದನೇ ಹೋಗಬೇಕು. ಸೊ ಓಕೆ, ಲೆಟ್ಸ್ ಗೋ. ಅದೇ ರೀತಿ ಇದು ಕೂಡ ಬರಲಿಲ್ಲ, ಸೊ ಆಮೇಲೆ ನೆಕ್ಸ್ಟ್ ಇಲ್ಲಿಗೆ ಬರ್ತೀರಾ, ಇದು ಕೂಡ ಬರಲಿಲ್ಲ. ಆಮೇಲೆ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ರಿ, ಇಲ್ಲಿಗೆ ಬರ್ತೀರಾ, ಇದು ಕೂಡ ಬರಲಿಲ್ಲ. 6 ಲೆವೆಲ್ ಹೋದ್ರಿ ಕಂಟಿನ್ಯೂ ಅಂತ ಅಂದ್ಕೊಳ್ರಿ. ಸೊ 6 ಲೆವೆಲ್ ಕಂಟಿನ್ಯೂ ಹೋದಾಗ ನಮ್ಮ ಟೋಟಲ್ ಒಂದು ಎಷ್ಟು ಪ್ರೈಸ್ ಆಗುತ್ತೆ, ಎಷ್ಟು ಬ್ಯಾಲೆನ್ಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಟೋಟಲ್ ಬ್ಯಾಲೆನ್ಸ್ ಬಂದುಬಿಟ್ಟು ನೋಡಿರಿ, ಕ್ಯಾಲ್ಕುಲೇಷನ್ ಮಾಡೋಣ. 3,200 400 ಇದು 3,500 ಇದು 4,050 ರೂಪಾಯಿ, 4,050 ರೂಪಾಯಿ ಆಯಿತು. ಸೊ ಇದು ಕಂಟಿನ್ಯೂಸ್ ಫಾಲೋ ಮಾಡಿದಾಗ. ಬಟ್ ಇದು ಕೂಡ ಹೋಯ್ತು ಅಂದರೆ ಟೋಟಲ್ ಹೋಗೇ ಬಿಟ್ಟಿರ್ತಲ್ಲ ನಿಮ್ಮದು. 5K ಇಟ್ಕೊಂಡು ನೀವು ಏನು ಮಾಡ್ತೀರಿ, ಇನ್ನೂ ಉಳಿದಿದ್ದು 1000. ಬಟ್ 5K ಇದ್ದರೂ ಕೂಡ ಚಿಟ್ಕಿ ಹೊಡೆಯೋದ್ರಲ್ಲಿ ನೀವು ಡಬಲ್ ಮಾಡ್ಕೋಬೋದು, ಹೈ ಒಂದು ಪ್ರಾಫಿಟ್ ಮಾಡ್ಕೊಬೋದು. ಯಾವ ರೀತಿಗೆ ಅಂತ ಹೇಳ್ತೀನಿ ನೋಡಿರಿ. ಸೊ ಇದು ರಿಕವರಿ ಮೋಡ್ ಚಾರ್ಟು. ಸೊ ಈ ಒಂದು ರಿಕವರಿ ಮೋಡ್ ಚಾರ್ಟ್ ಮಾಡಿಸ್ತೀನಿ, ಅರ್ಥ ಮಾಡ್ಕೊಡ್ರಿ. ಲೆಟ್ಸ್ ಗೋ. ಇವಾಗ ನೋಡಿರಿ ಗೈಸ್, ಯಾವ ರೀತಿಯಾಗಿ ಅಂತ ಹೇಳ್ತೀನಿ. ಫಸ್ಟ್ 50, ಓಕೆ. ಸೊ ಓಕೆ, ಇದು ಬರಲಿಲ್ಲ ಅಂದರೆ ಮಾತ್ರ ಇದು ರಿಕವರಿ ಮೋಡ್ ಚಾರ್ಟ್. ಸೆಕೆಂಡ್ ಇದು ಬರಲಿಲ್ಲ, ಥರ್ಡ್ ಹೊಡಿದ್ರಿ, ಇದು ಬರಲಿಲ್ಲ. ಸುಮ್ಮನೆ ಲಾಂಗ್ ಹೋದ್ವಿ ಅಂದರೆ ಇಲ್ಲಿ 500 ಹೋಗ್ಬೇಕು ನಾವು, ಬಟ್ ಬೇಡ. ಯಾಕೆ? ಸೊ 500 ಯಾಕೆ ಹೋಗೋದು ಬೇಡ.
ನಾವೇನು ಮಾಡೋಣ, ಈ ಒಂದು ಅಮೌಂಟ್ನಲ್ಲಿ ನಾವು ರಿಕವರಿಗೆ ಹೋಗೋಣ. ರಿಕವರಿ ಮೋಡ್ ಆನ್ ಮಾಡಬೇಕಂಬ ಅಂತಂದರೆ ಈ ಟೋಟಲ್ ಅಷ್ಟಕ್ಕೂ ಕೂಡಿಸಿದಾಗ ಇಷ್ಟು ಹೋಗಿದೆ ನಮ್ಮದು. ಇಷ್ಟು ಹೋಗಿದೆಯಪ್ಪ ಅಂತಂದರೆ ನಮ್ಮದು ಇಷ್ಟು ಹೋದ ತಕ್ಷಣ ನೆಕ್ಸ್ಟ್ ರಿಕವರಿ ಮೋಡ್ನಲ್ಲಿ ನೆಕ್ಸ್ಟ್ ಎಷ್ಟು ಮಾಡಬೇಕು ಪ್ಲೇ ಅಂದರೆ ನಾವು ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಇದು 350 ಇದೆ, ಡಿವೈಡೆಡ್ ಬೈ 2. ಓಕೆನಾ? ಸೊ ಇದರಲ್ಲಿ 2 ಭಾಗ ಮಾಡಿ, 2 ಭಾಗಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ಎಷ್ಟಾಯಿತು, 350 ಅಪ್ಪ ಅಂತಂದರೆ 2 ಭಾಗ ಮಾಡಿದರೆ ಸ್ವಲ್ಪ 150 ಆಗಿದರೆ 300 ಆಗುತ್ತೆ, 175 ಆಗುತ್ತೆ. ಬಟ್ ನಾವು 200 ಹೋಗ್ತೀವಿ. ಸೆಕೆಂಡ್ ಇದರ ಒಂದು ಹಾಫ್ ಅಮೌಂಟ್ ಬಂದುಬಿಟ್ಟು 200. ಓಕೆ, ಸೊ 200 ಕವರ್ ಆಯಿತು ಅಂದ್ಕೊಳ್ಳಿ, ಇದು ರೈಟ್. ಓಕೆನಾ? ಸೊ ನೆಕ್ಸ್ಟ್ ಇನ್ನೂ ಎರಡನೇದು ಎಷ್ಟು ಉಳಿತೆ, 150 ಉಳಿತೆ. ಇದರಲ್ಲಿ ಕವರ್ ಆಗಬೇಕಂದ್ರೆ 150, ಇದು 2 ಬೆಟ್ ಉಳಿತೆ, ಇದು 200 ಕವರ್ ಆಗಿಬಿಡ್ತು. ಸೊ 150 ಅಂದರೆ ನಾವು ನೆಕ್ಸ್ಟ್ 150 ಮಾಡಲ್ಲ, ನಮಗೆ ಪ್ರಾಫಿಟ್ ಬೇಕು. ಇಲ್ಲಪ್ಪ ಅಂತಂದರೆ ನಮ್ಮದು ಚಾರ್ಜಸ್ ಇರುತ್ತಲ್ಲ, 100 ಕಟ್ಟಿದರೆ 90 ಬರುತ್ತೆ. ಕವರ್ ಆಗಬೇಕಂದ್ರೆ ನಾನು ಏನು ಮಾಡ್ತೀನಿ, 200 ಮತ್ತು 200 ಹಾಕ್ತೀನಿ. ಇದು ಕೂಡ ಬಂತು. ಓಕೆ, ಲೆಟ್ಸ್ ಗೋ. ಬಂತಾ? ಸೊ ಬಂತಪ್ಪ ಅಂತಂದರೆ ನಮ್ಮದು ಪೂರ್ತಿ ಇದು ಕವರ್ ಆಯಿತು. ಕವರ್ ಆದಮೇಲೆ ನಾವು ನೆಕ್ಸ್ಟು ಮತ್ತೆ ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು, 50 ಮತ್ತು 100. ಓಕೆ, ಅಕಸ್ಮಾತ್ ಅಂದ್ಕೊಳ್ರಿ ಇವಾಗ ನಿಮ್ಮ ತಲೆಯಲ್ಲಿ ಬರ್ತಾ ಇರ್ಬೋದು, ಬ್ರೋ ಇದು ಕೂಡ ಬರಲಿಲ್ಲ ಅಂದರೆ ಏನು ಮಾಡೋದು ಅಂತ. ಅದು ಕೂಡ ತುಂಬ ಈಸಿ ಇದೆ, ಹೇಳ್ತೀನಿ ನೋಡಿ. ಇದು ಕೂಡ ಬರಲಿಲ್ಲಪ್ಪ ಅಂತಂದರೆ ನೋ ಪ್ರಾಬ್ಲಮ್, ಬಿಡಿ. ಓಕೆ, ಮತ್ತೊಂದು ಬೆಟ್ ಹೋಯ್ತು. ಆಮೇಲೆ ನೆಕ್ಸ್ಟ್ ಏನು ಮಾಡಿ, ಮತ್ತೆ 200 ಸೇಮ್ ಬೆಟ್. ಯಾಕಂದರೆ ಇದು ಕಟ್ಟಿರ್ತಿರಲ್ಲ, ಇದು ಹೋಯ್ತು ಅಂದರೆ ಇದನ್ನು ರಿಕವರ್ ಮಾಡ್ಕೊಳ್ಳೋಕ್ಕೆ ಇದು ಸೇಮ್ ಹಾಕಿ. ಬಟ್ ಇದು ಕೂಡ ಬರಲಿಲ್ಲ, ಸೇಮ್. ಫಸ್ಟ್ 3 ಬೆಟ್ ಬಂದರೆ ಆಮೇಲೆ 2 ಬೆಟ್ ಮಾತ್ರ ಬರಬೇಕು. ಸೊ ಇದು ಕೂಡ ಬರಲಿಲ್ಲ ಅಂದರೆ ನೆಕ್ಸ್ಟು ನಾವು ಏನು ಮಾಡೋಣ, ಇದು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ವಿ, 350 ಇದು ಒಂದು ಭಾಗ ಮಾಡ್ಕೊಳ್ಳೋಣ. ಇದು 2 ಕೂಡಿ ಒಂದು ಭಾಗ ಮಾಡ್ಕೊಂಡು 400 ಆಯಿತು. 400ನ ಒಂದು ಹಾಫ್ ಅಮೌಂಟ್ ಬಂದುಬಿಟ್ಟು ಎಷ್ಟಾಯಿತು, 200 ಆಯಿತು. ಬಟ್ ನಾವು 200 ಮಾಡೋದು ಬೇಡ. ನಾವು ಇದರಲ್ಲಿ ಏನು ಮಾಡೋಣ, ಫಸ್ಟು ಇದನ್ನು ಬಿಟ್ಬಿಡಿ, ಇದನ್ನು ಮೇಲೆ ಅಲ್ಲಿಗೆ ಬಿಟ್ಬಿಡಿ ಇದು. ಓಕೆ, ಆಮೇಲೆ ಇದು ರಿಕವರ್ ಮಾಡ್ಕೊಳಕ್ಕೆ ನೋಡಿರಿ. ಆಮೇಲೆ ಇದು 400ನಲ್ಲಿ ನಾನು ಏನು ಮಾಡ್ತೀನಿ, ಎಕ್ಯುರೇಸಿ ಇಲ್ಲ ಅಂತ ನಾನು 100 ಹಾಕ್ತೀನಿ. ಕರೆಕ್ಟಾಗಿ ಬರುತ್ತೆ ಅಂತ ಒಂದು ಎಕ್ಯುರೇಸಿ ಇತ್ತಂದರೆ ನಾನು 200 ಹಾಕ್ತಿದ್ದೆ, ಇಲ್ಲಾಂದ್ರೆ ಡೈರೆಕ್ಟ್ 300 ಹಾಕ್ತೀನಿ. ಓಕೆ, 100 ಡೈರೆಕ್ಟ್ ಬಂತು, ಎಕ್ಯುರೇಸಿ ಇಲ್ಲ ಕಡಿದ್ರೆ ಬಂತು. ಓಕೆ, ಇನ್ನೂ 300 ಉಳಿತು ಇದರಲ್ಲಿ. ಸೆಕೆಂಡ್ ಕೂಡ ನನಗೆ ಫಿಕ್ಸ್ ಎಕ್ಯುರೇಸಿ ಅನ್ನಿಸ್ತಾ ಇದೆ, ಅದು ಕೂಡ ಬರುತ್ತೆ. ಸೊ ಇದು ಕವರ್ ಆಗಿಬಿಡ್ತು, ಕವರ್ ಆಯ್ತಲ್ಲ. ಸೊ ಓಕೆ, ಇದನ್ನು ಬಿಟ್ಬಿಡಿ. ಇವಾಗ ಮತ್ತೆ ನೀವು ಇಲ್ಲಿ ಬರಬೇಕು, 350 ಡಿವೈಡೆಡ್ ಬೈ 2. ಇಲ್ಲಿ ಬಂದಾಗ ನಾವು 200 ಕಟ್ಟಬೇಕು. ಎಕ್ಯುರೇಸಿ ಇತ್ತಂದರೆ 200 ಹಾಕಬೇಡಿ, ಎಕ್ಯುರೇಸಿ ಇತ್ತಂತ 300 ಕೂಡ ಹಾಕ್ಬೋದು. ಇಲ್ಲ ನಿಮಗೆ ಎಕ್ಯುರೇಟಾಗಿ ಬರುತ್ತೆ ಅಂತ ಗೊತ್ತಿಲ್ಲ, ಕನ್ಫರ್ಮೇಷನ್ ಜಾಸ್ತಿ ಇಲ್ಲ, ಬರೋ ಚಾನ್ಸ್ ಇಲ್ಲ ಅನ್ನಿಸ್ತಾ ಇದೆ ಅಂದರೆ ಇಲ್ಲಿ 200 ಹಾಕೋ ಬದಲು 100 ಹಾಕಿ. ಆಮೇಲೆ ನೆಕ್ಸ್ಟ್ ಟೈಮ್ ನಿಮಗೆ ಏನಾದರೂ ಅಕ್ಯುರೇಟ್ ಅನ್ನಿಸ್ತಾ ಇದ್ದರೆ ಆಮೇಲೆ 200 ಹಾಕಿ. ಇದು ಕೂಡ ಕವರ್. ಒಂದು ಸಲ ಪೂರ್ತಿ ಇದು ಕವರ್ ಆಯ್ತು, ಮತ್ತೆ ಫಸ್ಟಿಂದ ಪ್ಲೇ ಮಾಡಿ. ಸೊ ಯಾವಾಗಾದರೂ ಇದರಲ್ಲಿ ಪ್ಲೇ ಮಾಡ್ತಾ 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 ನಿಮಗೆ ಕನ್ಫರ್ಮೇಷನ್ ಇದೆ, ಬಂದೇ ಬರುತ್ತೆ ಅಂತ ಅನಿಸಿದರೆ ಯಾವಾಗಾದರೂ ನಾನು ಇಲ್ಲಿ 200 ಹೇಳಿದ್ದೀನಿ. ಬಟ್ ನೀವು ಏನು ಮಾಡ್ಬೋದು, 200 ಬೆಟ್ ಕೂಡ ತೊಗೋಬೋದು. ಇದು ರಿಕವರಿ ಮೋಡ್. ಓಕೆನಾ? ಇಲ್ಲಿಗೆ ರಿಕವರಿ ಮೋಡ್. ಫಾರ್ ಎಕ್ಸಾಂಪಲ್ ಅಂದ್ಕೊಡ್ರಿ, ಬ್ರೋ ಇದು ಕೂಡ ಬರಲಿಲ್ಲ ಅಂದರೆ 1 2 3 4 5 6 7 7 ಲೆವೆಲ್ ಆಯಿತು ಗುರು. ಇದು ಕೂಡ ಬರಲಿಲ್ಲ ಅಂದರೆ ಏನು ಮಾಡೋದು, ಲೆಟ್ಸ್ ಗೋ. ಇವಾಗ ಮತ್ತೆ ಇದು ಮೂರನೇ ಭಾಗ. ಓಕೆನಾ? ಇದು ಕೂಡ ಬರಲಿಲ್ಲ ಅಂದರೆ ಇದು 3ನೇ ಭಾಗ ಆಯಿತು. ಇದು 400 ಆಯಿತು. ಸೊ ಆಮೇಲೆ ಇದು 400 ಆಯಿತು, 800 ಆಯಿತು ಟೋಟಲು. ಇದು 350 ಆಯಿತು, ಅಂದರೆ 1150 ಆಯಿತು. 1150 ಆದಾಗ ಟೋಟಲ್ ಎಷ್ಟು ನಮ್ಮದು ಎಷ್ಟು ಹೋಗಿದೆ, 1150. ಇದು ಲೆವೆಲ್ 7 ಲೆವೆಲ್ ಬಂದರೂ ಕೂಡ 1150 ಹೋಗಿದೆ 5Kನಲ್ಲಿ. ಅರ್ಥ ಮಾಡ್ಕೊಡ್ರಿ, ತುಂಬ ಕಡಿಮೆ. ನೆಕ್ಸ್ಟು ನಮ್ಮದು 1500 ರೂಪಾಯಿ ರಿಸ್ಕ್ ಇರುತ್ತೆ. 1500 ಹೋದಾಗ ನಾವು ಬಿಡಬೇಕು. ಇನ್ನೂ ನಿಮ್ಮ ಹತ್ರ ಎಷ್ಟಿದೆ ಅಮೌಂಟು, ಫಾರ್ ಎಕ್ಸಾಂಪಲ್ 350 ರುಪೀಸ್ ಇನ್ನೂ ಬಾಕಿ ಇದೆ. 1500ಕ್ಕೆ 350 ಬಾಕಿ ಇದೆ ಅಂದರೆ ನಾನು ಒಂದು ಕನ್ಫರ್ಮೇಷನ್ ಅನ್ನಿಸ್ತಂದರೆ 200 ಬೆಟ್ ತೊಗೋತೀನಿ. ಇಲ್ಲಪ್ಪ ಅಂತಂದರೆ ನಾನು 100 ತೊಗೊತೀನಿ. 100 ಬಂತಾ, ಓಕೆ. 350 ಉಳಿದಿತ್ತಲ್ವ 1500ಕ್ಕೆ, ಇನ್ನೂ 100 ಒಂದು ಬೆಟ್ ವಿನ್ ಆಯ್ತಂದರೆ ಇದು 450 ಆಯಿತು, ಪ್ಲಸ್ 100 ಅಂದರೆ 450 ಆಯಿತು. ಓಕೆ, ಇನ್ನೂ 450 ಬಾಕಿ ಇದೆ ನಿಮಗೆ. 450ನಲ್ಲಿ ಯಾವ್ದು ತೊಗೋಬೋದು, ಕನ್ಫರ್ಮೇಷನ್ ಯಾವುದಾದ್ರೂ ಅನ್ನಿಸ್ತಂದರೆ ಒಂದು 200 ಬೆಟ್ ತೊಗೊಳ್ಳಿ, ಸೆಕೆಂಡ್ ಲೆವೆಲ್ ಅಂತ. ಇದರಲ್ಲೇ
ತೊಗೊಂಡ್ಸೇನ ಮತ್ತೆ ಪ್ಲಸ್ ಇದರಲ್ಲಿ 200 ಅಪ್ಪ ಅಂತಂದರೆ ನೋಡಿರಿ ಇದರಲ್ಲಿ ಏಟಾಯಿತು ಟೋಟಲ್ 650 ಆಯಿತು. ಕವರ್ ಆಗ್ತಾ ಬಂತಲ್ವಾ 650 ಆಯಿತು. ಅದೇ ರೀತಿಯಾಗಿ ಗೈಸ್ ಫಾರ್ ಎಕ್ಸಾಂಪಲ್ ನೀವು ಮತ್ತೆ 100 ಹಾಕಿದ್ರಿ, ಓಕೆ ಇದು ಹೋಯ್ತಪ್ಪ ಅಂತಂದರೆ ಇಲ್ಲಿ 550 ಆಯಿತು -100. ಮತ್ತು ಫಾರ್ ಎಕ್ಸಾಂಪಲ್ ಗೈಸ್ ನಿಮಗೆ ಕನ್ಫರ್ಮೇಷನ್ ಅನ್ನಿಸ್ತಾ ಇದೆ ಇವಾಗ ಅಂದರೆ ಒಂದು 400 ಬೆಟ್ ಹಾಯ್ ಬೆಟ್ ತೊಗೊಂಡ್ರಿ, ಪಾಸ್ ಆಯಿತು, ಓಕೆ ಪ್ಲಸ್ ಇದರಲ್ಲಿ 400 ಅಂದರೆ 950 ಆಯಿತು. 950 ಇದರಲ್ಲಿ ರಿಕವರ್ ಮಾಡ್ಕೊಂಡ್ಬಿಟ್ರಿ ನೀವು. 1500ನಲ್ಲಿ ರಿಸ್ಕ್ ಇದೆ 1500, 950 ನೀವೇನು ಮಾಡಿದ್ರಿ ಆಲ್ರೆಡಿ 950 ಇನ್ನೂ ಏನಿದೆಯಪ್ಪ ಅಂತಂದರೆ ಲಾಸ್ ಇದೆ ನಿಮ್ಮದು, ಆಲ್ರೆಡಿ ರಿಕವರ್ ಮಾಡ್ತಾ ಹೋಗ್ತಿದ್ರ. ಸೊ ಈ ರೀತಿಯಾಗಿ ನೋಡಿ ಲೆವೆಲ್ 7, 8, 9, 10, 11 ಲೆವೆಲ್ ಬಂದಿದ್ದೀರ ನೀವು. ಸೊ ಇಷ್ಟರಲ್ಲಿ 11 ಫಾರ್ ಎಕ್ಸಾಂಪಲ್ ಅಂದ್ಕೊಳ್ರಿ. ಸೊ ಇಲ್ಲ ಬ್ರೋ ಬರ್ತಾ ಇಲ್ಲ ಅಂತ ಅಂದ್ಕೊಳ್ರಿ. ಬರ್ತಾ ಇಲ್ಲ ಅಂದರೂ ಕೂಡ ಇನ್ನೂ 350 ಬಾಕಿ ಇತ್ತಲ್ವ ನಿಮಗೆ. ಸೊ 1500 ಆಗೋಕ್ಕೆ 1500 ರಿಸ್ಕು, 1500 ಲಾಸ್ ಆದರೆ ನಾವು ಸ್ಟಾಪ್ ಮಾಡ್ಕೊಂಡ್ಬಿಡ್ತೀವಿ. 350 ಇತ್ತು ಅವಾಗ 100 ಕಟ್ಟಿದ್ರಿ, ಓಕೆ ಇದು ಕೂಡ ಬರಲಿಲ್ಲ. ಆಮೇಲೆ 200 ಆದರೆ ಇದು ಕೂಡ ಬರಲಿಲ್ಲ. ಟೋಟಲ್ ಆಯ್ತಲ್ಲ ಇವಾಗ 1450 ರೂಪಾಯಿ ಆಯಿತು. ಸೊ 1500 ರೂಪಾಯಿ ನಮ್ಮದು ಕಂಟಿನ್ಯೂಸ್ ಲಾಸ್ ಆಗಿದೆ ಅಂದರೆ ಸ್ಟಾಪ್ ಮಾಡ್ಕೊಂಬಿಡಿ ಸಾಕು ಇವಾಗ, ಓಕೆನಾ. ಸೊ ಇಲ್ಲಿಗೆ ಇದು ಬಿಡಿ, 7, 8, 9 ಲೆವೆಲ್ ನಾವು ಕಂಟಿನ್ಯೂಸ್ ಪ್ಲೇ ಮಾಡಿದ್ದೀವಿ. ಬಟ್ ಯಾವಾಗಲೂ ಕೂಡ 9 ಲೆವೆಲ್ ಪ್ಲೇ ಮಾಡಿದಾಗ ನಮಗೆ ಇಷ್ಟು ಆಗುತ್ತೆ ಲಾಸು, ಸ್ಟಾಪ್ ಮಾಡ್ಕೊಂಬಿಡಿ. ನೆಕ್ಸ್ಟ್ 1 hour 2 hour ಬಿಟ್ಟು ಪ್ಲೇ ಮಾಡೋಣ, ಸಿಂಪಲ್. ಅದೇ ರೀತಿಯಾಗಿ ನಾವು ಸ್ಟಾಪ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ 1 hour 2 hour ಬಿಟ್ಟು ಸೇಮ್ ಪ್ರೊಸೆಸ್. 15 ನಿಮ್ಮ ಹತ್ರ ಅಮೌಂಟ್ ಇದೆ ಇನ್ನು, ಸರಿನಾ. 1500 ರೂಪಾಯಿ ಮೈನಸ್ 5000 ರೂಪಾಯಿನಲ್ಲಿ 1500 ರೂಪಾಯಿ ಮೈನಸ್ ಮಾಡ್ತೀನಿ ನಾನು, ಓಕೆ. 1500 ಮೈನಸ್ ಮಾಡಿದ್ರೆ 0 ಮತ್ತು ಅದರಲ್ಲಿ ಮೈನಸ್ 5 ಮಾಡಿದರೆ 5 ಉಳಿತು, ಮತ್ತು ಇದರಲ್ಲಿ 4 3 ಉಳಿತು. 3500 ರೂಪಾಯಿ ಇನ್ನೊಂದು ಸೇಮ್ ಫಾಲೋ ಮಾಡಿ ಕಂಟಿನ್ಯೂ, ಮತ್ತು ಆರಾಮಾಗಿ ಪಾಸ್ ಆಗುತ್ತೆ. ಆರಾಮಾಗಿ 1K ಪ್ರಾಫಿಟ್ ಯಾವಾಗಲೂ ಕೂಡ 1000 ಪ್ರಾಫಿಟ್ ಟಾರ್ಗೆಟ್ ಇಡಿ. ಪ್ಲಸ್ ಇನ್ನೊಂದು ಮಾಡಿದಾಗ 1K ಪ್ರಾಫಿಟ್ ಆಯ್ತು ಅಂದರೆ ಟೋಟಲ್ ನಿಮ್ಮದು ಇಷ್ಟು ಆಯಿತು. ಸೊ ಸ್ಟಾಪ್ ಮಾಡಿಕೊಡ್ರಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಬಿಟ್ಟು ಆಮೇಲೆ ಮತ್ತೆ ಸೇಮ್ ಫಾಲೋ ಮಾಡಿ, ಮತ್ತೆ ಒಂದು 1000 ಪ್ರಾಫಿಟ್ ಆಗುತ್ತೆ. ಅವಾಗ 1000 ಟಾರ್ಗೆಟ್, ಯಾವಾಗಲೂ 1000 ಅಥವಾ 1200 ಈ ರೀತಿಯ ಪ್ರಾಫಿಟ್ ಕೊಡ್ರಿ. ಆಮೇಲೆ 5000 ಆಗುತ್ತೆ, 5700 ರೂಪಾಯಿ ಆಗುತ್ತೆ. ಈ ಥರ ನಾವು ಹೋಗಬೇಕು ಗೈಸ್, ಕಂಟಿನ್ಯೂಸ್ ಫಾಲೋ ಮಾಡಬೇಕು. ಇನ್ ಕೇಸ್ ಅಂದ್ಕೊಳ್ರಿ ಇದು ಕೂಡ ಬರಲಿಲ್ಲ, ನಾನು ಹೇಳ್ತಾ ಇದ್ದೀನಿ ಬರಲಿಲ್ಲ ಅಂತ, 3500 ಇದರಲ್ಲಿ ಕೂಡ ಬರಲಿಲ್ಲ ಅಂದರೆ ಇನ್ನೂ 2K ನಿಮ್ಮ ಹತ್ರ ಇದೆ. ಇದರಲ್ಲಿ ಇನ್ನೊಂದು ಸಲ ಟ್ರೈ ಹೊಡಿಬೋದು ನೀವು, ಓಕೆನಾ. ಇನ್ನೊಂದು ಸಲ ಟ್ರೈ ಹೊಡಿಬೋದು. ಬಟ್ ನಾನು ಹೇಳ್ತೀನಿ 9 ಲೆವೆಲ್ ಹೋಗೋದ್ರಲ್ಲಿ ನೀವು ವಿನ್ ಆಗೇ ಆಗ್ತೀರಾ, ನಿಮ್ಮದು ಕವರ್ ಆಗ್ತಾನೆ ಹೋಗುತ್ತೆ. ನೀವು ನೀವು ಕಂಟಿನ್ಯೂಸ್ ಆಗಿ ಲಾಂಗ್ ಆಗಿ ಪ್ಲೇ ಮಾಡ್ತೀರಾ, ಬಟ್ ಆದರೆ ನೀವು ಲಾಸ್ ಆಗಲ್ಲ 100%. ಇದೇ ಬೇಸ್ ಮೇಲೆ ನಾವು ಗ್ರೂಪ್ನಲ್ಲಿ ಪ್ರಿಡಿಕ್ಷನ್ ಕೊಡ್ತೀವಿ, ಡೈಲಿ ಪ್ರಾಫಿಟನ್ನು ಮಾಡ್ಕೋತೀವಿ. ಡೈಲಿ ಪ್ರಾಫಿಟ್ ನಮ್ಮದು 3 ಸೆಷನ್ನಲ್ಲಿ 4 ಸೆಷನ್ ಆಗಿದೆ. 1 ಸೆಷನ್ ಲಾಸ್ ಇತ್ತು ನಮ್ಮದು, ಅದು ರಿಕವರ್ ಮಾಡ್ಕೊಂಡಿವಿ ಸೆಕೆಂಡ್ ಸೆಷನ್ನಲ್ಲಿ. 4 ಸೆಷನ್ನಲ್ಲಿ 3500 ಪ್ರಾಫಿಟ್ ಇದೆ. ಅದೇ ರೀತಿಯಾಗಿ ಮೇಲ್ಗಡೆ ಹೋಗ್ತೀನಿ, ಪರ್ ಡೇ ನಮ್ಮದು ಎಷ್ಟು ಪ್ರಾಫಿಟ್ ಇದೆ ಅಂತ ನಾವು ಹಾಕ್ತಾ ಇರ್ತೀವಿ. ಅದೇ ರೀತಿಯಾಗಿ ಮೇಲ್ಗಡೆ ಹೋದಾಗ ನಮ್ಮದು ನೋಡಿರಿ ಗೈಸ್, ಇದು 14 ಡೇಟ್ ಇದೆ, 13 ತಾರೀಕಿಗೆ ಎಷ್ಟು ಪ್ರಾಫಿಟ್ ಆಗಿದೆ ಅಂತ ನೋಡ್ತೀನಿ ನಾನು. ಪ್ರಿಡಿಕ್ಷನ್ ಸೇಮ್ ಇದೇ ಬೇಸ್ ಮೇಲೆ ಕೊಡ್ತೀವಿ ನಾವು, ಓಕೆನಾ. ಸೊ ಇದೇ ಬೇಸ್ ಮೇಲೆ ಆಗುತ್ತೆ ನೋಡಿರಿ. 3 ಸೆಷನ್ ಆಗಿದೆ, ಬರೀ ಓನ್ಲಿ 3 ಸೆಷನ್ನಲ್ಲಿ 3 ಪ್ರಾಫಿಟ್ ಇದೆ, 3600 ರೂಪಾಯಿ ಪ್ರಾಫಿಟ್ ಆಗಿದೆ. ಸೊ ಈ ರೀತಿಯಾಗಿ ನಾವು ಗ್ರೂಪ್ನಲ್ಲಿ ಪ್ಲೇ ಮಾಡ್ತಾ ಇರ್ತೀವಿ. ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿರ್ತೀನಿ, ಹೋಗಿ ನೀವು ಜಾಯ್ನ್ ಆಗಿ. ಸೊ ಇದರಲ್ಲಿ ಪ್ರಿಡಿಕ್ಷನನ್ನು ಫಾಲೋ ಮಾಡಿಬಿಟ್ಟು ಡೈಲಿ ಅರ್ನಿಂಗ್ ಮಾಡ್ಬೋದು. ಸೊ ಇವತ್ತು 5K ಒಂದು ಬೇಸ್ ಮೇಲೆ ನಿಮಗೆ ಟ್ರಿಕ್ಕನ್ನು ಹೇಳ್ಕೊಟ್ಟಿದ್ದೀನಿ, ಚಾರ್ಟನ್ನು ಹೇಳ್ಕೊಟ್ಟಿದ್ದೀನಿ ಗೈಸ್, ಓಕೆನಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ 10Kದವರು ಯಾವ ರೀತಿಗೆ ಚಾರ್ಟ್ ಫಾಲೋ ಮಾಡಬೇಕು, ಯಾವ ರೀತಿಗೆ ರಿಕವರ್ ಮಾಡಬೇಕಂತ ಹೇಳ್ತೀನಿ. ಇವಾಗ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ, 100% ಶೋರ್ ನಿಮ್ಗೆ ಅರ್ಥ ಆಗಿರುತ್ತೆ, ಓಕೆನಾ. ಸೊ ಯಾವಾಗಾದರೂ ನಿಮಗೆ ಲೈವ್ ನೋಡಬೇಕಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನನಗೆ ಕನ್ಫರ್ಮೇಷನ್ ನೋಡಿ, ಇಲ್ಲಿ ವಿನ್ ಆಗಿದೆ 100, ಓಕೆ 100 ನೋಡಿರಿ, ಇಲ್ಲಿ ನೋಡಿರಿ, ಇದು ರಿಕವರಿ ಮೋಡ್ 50. ಆಮೇಲೆ ನಾನು ನೆಕ್ಸ್ಟ್ 100 ಕಟ್ಟಿದ್ದೀನಿ, ಆಮೇಲೆ ನೆಕ್ಸ್ಟ್ 200 ಕಟ್ಟಿದ್ದೀನಿ. ಆಮೇಲೆ ನೋಡಿರಿ ಇಲ್ಲಿಂದನೇ ರಿಕವರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದೀನಿ ನಾನು. 100 ಕಟ್ಟಿದ್ದೀನಿ, ಮತ್ತೆ ಬರಲಿಲ್ಲ. ಆಮೇಲೆ ಮತ್ತೆ ಈ 100 ಕಟ್ಟಿದ್ದೀನಿ, ಬಂದಿಲ್ಲ. 50 ಕಟ್ಟಿದೆ, ಕನ್ಫರ್ಮೇಷನ್ ಇರಲಿಲ್ಲ, ಬರಲಿಲ್ಲ. ಆಮೇಲೆ ನನಗೆ ಬರುತ್ತೆ ಅನಿಸ್ತು, 200 ಕಟ್ಟಿದೆ, ಬರಲಿಲ್ಲ. ಆಮೇಲೆ ನನಗೆ ಅಕ್ಯುರೇಷನ್ 100% ಬರುತ್ತೆ ಅನ್ನಿಸ್ತು, ಅದಕ್ಕೋಸ್ಕರ ನಾನು 600 ಹಾಕಿದೆ, ಹಾಯ್ ಬೆಟ್ ತೊಗೊಂಡೆ, ಆರಾಮ್ ಪೂರ್ತಿ ಪ್ರಾಫಿಟ್, ಪೂರ್ತಿ ಎಲ್ಲವೂ ರಿಕವರ್ ಆಗಿಬಿಡ್ತು. ಆಮೇಲೆ ನೆಕ್ಸ್ಟ್ ಮತ್ತೆ 50ಇಂದ ಸ್ಟಾರ್ಟ್ ಮಾಡಿದೆ. ನಾವು ಲೈವ್ ತೋರಿಸ್ತಾ ಇದ್ದೀನಿ 50, ಓಕೆ.
ನೆಕ್ಸ್ಟ್ 50ಇಂದ ವಿನ್ ಆದರೂ ಕೂಡ ನೆಕ್ಸ್ಟ್ ನಾನು 15 ಮಾಡಬೇಕು, ಬಟ್ ನನಗೆ 100% ಬರುತ್ತೆ ಅನ್ನಿಸ್ತು, ಅದಕ್ಕೆ ನಾನು 100 ಹಾಕಿದೆ, ಮತ್ತು 100 ವಿನ್ ಆಯಿತು. ಆಮೇಲೆ ನನಗೆ ಮತ್ತೆ ನೆಕ್ಸ್ಟ್ ಏನು ಅನ್ನಿಸ್ತಪ್ಪ ಅಂತಂದರೆ 100% ಬರುತ್ತೆ. ಯಾಕಂದರೆ ನಮ್ಮ ಎಕ್ಯುರೇಸಿ ಜಾಸ್ತಿ ಇದೆ, ನಾವು ಯಾವಾಗಲೂ ಕೂಡ ಪ್ರಿಡಿಕ್ಷನ್ ಮಾಡ್ತೀವಿ, ಪ್ರಿಡಿಕ್ಷನ್ ಮಾಡು ಮತ್ತು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಪ್ರಿಡಿಕ್ಷನಲ್ಲಿ ನನಗೆ ಕನ್ಫರ್ಮೇಷನ್ ಜಾಸ್ತಿ ಇರುತ್ತೆ. 90% ಬರುತ್ತೆ ಅನ್ಸಿದಾಗ ನಾನು ಸ್ವಲ್ಪ ಹೈ ಅಮೌಂಟ್ ಹಾಕ್ತೀನಿ. 200 ಹಾಕಿದೆ, ಬರಲಿಲ್ಲ. ಸೊ 200 ಹಾಕ್ಬೇಕಂದ್ರೆ ಇದರಲ್ಲಿ ಹಾಫ್ ಅಮೌಂಟ್ ರಿಕವರ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಲೆವೆಲ್ಗೆ ಹಾಕಿದ್ದೀನಿ ನಾನು 50 ಹಾಕೋದ್ಬಿಟ್ಟು 200, ಅದಕ್ಕೋಸ್ಕರ ರಿಕವರ್ ಮಾಡ್ಕೊಳ್ಳೋಂಥ 100 ಹಾಕಿದೆ, ಬಟ್ ಬರಲಿಲ್ಲ ಗೈಸ್. ಸೊ 300 ಹೋಯ್ತಲ್ಲ ಇಲ್ಲೇ 2 ಲೆವೆಲ್ನಲ್ಲಿ. ಓಕೆ, ಆಮೇಲೆ 50 ಹಾಕಿದೆ, ಸುಮ್ಮನೆ ಬರಲ್ಲ ಅಂತ ಬಂತು. ಇದರಲ್ಲಿ 50 ಮೈನಸ್ ಮಾಡಿದ್ರೆ ಇನ್ನೂ 250 ಉಳಿತು ಮಾತ್ರ. ಮತ್ತೆ ನಾನು 100 ಹಾಕಿದೆ, 50 ಹಾಕಿದೆ, ಅದು ಬಂತು. ಬಂದಾಗ ಇದು 100 ಕವರ್ ಆಯಿತು, ಇನ್ನೂ 200 ಮಾತ್ರ ಉಳಿತಲ್ಲ. ಸೊ ಅದರಲ್ಲಿ ಮತ್ತೆ ಹಾಫ್ ಅಮೌಂಟ್ ಮಾಡಿದೆ, 100 ಮತ್ತೆ ಕವರ್ ಆಯಿತು. ಮತ್ತೆ 100 ಹಾಕಿದೆ, ಅದು ಕವರ್ ಆಯಿತು. ಮತ್ತೆ 100 ಹಾಕಿದೆ ಗೈಸ್, ಪೂರ್ತಿ ಕವರ್ ಆಗಿಬಿಟ್ಟು ಮತ್ತೆ ಇಲ್ಲಿಂದ ಪ್ರಾಫಿಟ್ ಕಂಟಿನ್ಯೂ. ಮತ್ತೆ ಇಲ್ಲಿ 100 ಹಾಕಿದೆ, ಬರಲಿಲ್ಲ. ಮತ್ತೆ 3x ಮಾಡಿದೆ ಗೈಸ್, ಓಕೆ ಬಂತು ಪ್ರಾಫಿಟ್. ಮತ್ತೆ 100 ಹಾಕಿದೆ ಗೈಸ್, ಬರಲಿಲ್ಲ. ಆಮೇಲೆ 3x ಹಾಕಿದೆ, ಬಂತು ಪ್ರಾಫಿಟ್. ಆಮೇಲೆ ಡೈರೆಕ್ಟ್ ಪ್ರಾಫಿಟ್ ಒಂದು ದಿನದ್ದು 3600 ಇದೆ. ಸೊ ಈ ರೀತಿಯಾಗಿ ಫಾಲೋ ಮಾಡಿ ಗೈಸ್ ಎಲ್ಲರೂ ಕೂಡ. ನೆಕ್ಸ್ಟ್ 10Kದು ಟ್ರಿಕ್ಕು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಗೈಸ್. ಪೂರ್ತಿ ಅರ್ಥ ಆಗಿರ್ಬೋದು ಅನ್ಕೊತೀನಿ. ಯಾವ ರೀತಿಗೆ ಪ್ಲೇ ಮಾಡೋದು ಏನು ಗೊತ್ತಿಲ್ಲಪ್ಪ ಅಂತಂದರೆ ಡೈರೆಕ್ಟಾಗಿ ಗ್ರೂಪ್ಗೆ ಜಾಯ್ನ್ ಆದಾಗ ಇದರಲ್ಲಿ ಪರ್ಸನಲ್ ID ಇದೆ, ನನ್ನದು ಪರ್ಸನಲ್ IDಗೆ ಮೆಸೇಜ್ ಮಾಡಿ ಗೈಸ್, ಎಲ್ಲವೂ ಕೂಡ ಡೀಟೇಲಾಗಿ ಹೇಳ್ಕೊಡ್ತೀನಿ. ಓಕೆ ಗೈಸ್, ಬನ್ನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ, ಬಾಯ್.